ಹಾಯ್ ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಪಿಕ್ಸೆಲ್ 10a ಲಾಂಚ್ ಆಗುತ್ತೆ ಅಂತ ಎಲ್ಲರೂ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ವಿ. ಬಟ್ ಅದರ ಒಂದು ಫ್ಯೂಚರ್ಸ್ ಈ ರೀತಿ ಇರುತ್ತೆ ಅಂತ ಯಾವಾಗ ನಮಗೆ ಗೊತ್ತಾಯ್ತು ಅವಾಗ ಎಕ್ಸೈಟ್ಮೆಂಟ್ ಇರಲಿಲ್ಲ. ಯಾಕೆ ಅಂತ ಅಂದ್ರೆ ಸೇಮ್ ಪಿಕ್ಸೆಲ್ 9a ಅಲ್ಲಿ ನಾವು ಏನೇನ್ ಫ್ಯೂಚರ್ಸ್ ನೋಡಿದ್ವಿ ಮತ್ತೆ ಆ ಒಂದು ಬಿಲ್ಡ್ ಕ್ವಾಲಿಟಿ, ಆ ಒಂದು ಡಿಸೈನ್ ಏನ್ ನೋಡಿದ್ವಿ, ಕಂಪ್ಲೀಟ್ಲಿ ಸೇಮ್ ಟು ಸೇಮ್ ನಮಗೆ ಪಿಕ್ಸೆಲ್ 10a ಅಲ್ಲಿ ಸಿಗ್ತಿದೆ. ಹೌದು, ಕೆಲವೊಂದು ಚೇಂಜಸ್ ಇದೆ, ಬಟ್ ಅದು ಬಿಟ್ಟು ಆಲ್ಮೋಸ್ಟ್ ಪ್ರತಿಯೊಂದು ಫ್ಯೂಚರ್ಸ್ ಪಿಕ್ಸೆಲ್ 10a ಮತ್ತೆ ಪಿಕ್ಸೆಲ್ 9a ಸೇಮ್ ಇದೆ. ಸೊ ಈ ಒಂದು ವಿಡಿಯೋದಲ್ಲಿ ನೀವೇನಾದ್ರೂ ಪಿಕ್ಸೆಲ್ 10a ನ ತಗೋಬೇಕು ಅಂತ ಅನ್ಕೊಂಡಿದ್ರೆ ತಗೋಬೇಕಾ ಬೇಡವಾ, ಇಲ್ಲ ಅದಕ್ಕಿಂತ ಬೆಟರ್ ಆಪ್ಷನ್ ಏನಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಏನಾದ್ರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಿಜವಾಗ್ಲೂ ಹೇಳ್ತೀನಿ, ಪಿಕ್ಸೆಲ್ 10a ಲಾಂಚ್ ಆಗ್ತಿದೆ ಅಂತ ಗೊತ್ತಾಗಿದ್ ಕೂಡ್ಲೇನೆ ಏನೋ ಒಂದು ಹೊಸ ಫ್ಯೂಚರ್ಸ್ ಅಥವಾ 10a ಅಲ್ಲಿ ಮೇ ಬಿ 3 ಕ್ಯಾಮ್ರಾ ಕೊಡಬಹುದು, ಈ ರೀತಿ ತುಂಬಾ ಅಂದ್ರೆ ತುಂಬಾ ರೂಮರ್ಸ್ ಗಳು ಎಲ್ಲಾ ಕಡೆ ಇತ್ತು. ಬಟ್ ಒಂಚೂರು ಚೇಂಜೇ ಮಾಡಿಲ್ವಲ್ಲ ಗುರು. ಸೇಮ್ ಪಿಕ್ಸೆಲ್ 9a ಹೇಗಿದೆ ಅದೇ ರೀತಿ ಪಿಕ್ಸೆಲ್ 10a ಇದೆ. ಈವನ್ ದ ಬಿಲ್ಡ್ ಕ್ವಾಲಿಟಿ, ಸೊ ಪಿಕ್ಸೆಲ್ 9a ಮತ್ತೆ ಪಿಕ್ಸೆಲ್ 10a ಡಿಸೈನ್ ನೀವು ನೋಡೋದಾದ್ರೆ ಕಂಪ್ಲೀಟ್ಲಿ ಸೇಮ್ ಇದೆ. ಸೊ ಏನು ಮೇಜರ್ ಚೇಂಜಸ್ ಇಲ್ಲ. ಅಂಡ್ ಇನ್ ಡಿಸ್ಪ್ಲೇ ಬಗ್ಗೆ ನೋಡೋದಾದ್ರೆ ಡಿಸ್ಪ್ಲೇ ಕೂಡ ಆಲ್ಮೋಸ್ಟ್ ಸೇಮೇ ಇದೆ. ಪಿಕ್ಸೆಲ್ 9a ಅಲ್ಲಿ 6.3 ಇಂಚಸ್ ನ OLED 120 ಹರ್ಟ್ಸ್ ನ ಡಿಸ್ಪ್ಲೇ ಸಿಗ್ತಿದೆ. ಹಾಗೆ ಪಿಕ್ಸೆಲ್ 10a ಅಲ್ಲೂ ಇದೇ ಡಿಸ್ಪ್ಲೇ ಇದೆ, 120 ಹರ್ಟ್ಸ್ ಜೊತೆಗೆ ನಮ್ಗೆ ಸಿಗ್ತಿದೆ. ಇನ್ನು ಪರ್ಫಾರ್ಮೆನ್ಸ್ ಏನಾದ್ರೂ ಮೇಜರ್ ಚೇಂಜಸ್ ಇದೆಯಾ ಅಂತ ನೋಡೋದಾದ್ರೆ ಆಬ್ವಿಯಸ್ಲಿ 1 ಇಯರ್ ನ ಒಂದು ಅಪ್ಗ್ರೇಡೆಡ್ ಪ್ರೊಸೆಸರ್ ನಮ್ಗೆ ಸಿಗುತ್ತೆ. ಪಿಕ್ಸೆಲ್ 9a ಅಲ್ಲಿ ಟೆನ್ಸರ್ G4 ನ ಒಂದು ಪ್ರೊಸೆಸರ್ ನಾವು ನೋಡ್ತಿದ್ವಿ. ಹಾಗೆ ಪಿಕ್ಸೆಲ್ 10a ಅಲ್ಲಿ ಟೆನ್ಸರ್ G5 ನ ಒಂದು ಪ್ರೊಸೆಸರ್ ನಾವು ನೋಡ್ತೀವಿ. ಸೊ G4 ಮತ್ತೆ G5 ಅದು ಏನೇ ಇರಲಿ, ನಾರ್ಮಲ್ ಡೇ ಟು ಡೇ ಯೂಸೇಜ್ ನೀವು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾ ಎಲ್ಲ ಯೂಸ್ ಮಾಡ್ತೀನಿ ಅಂತ ಅಂದ್ರೆ ಏನು ಡಿಫ್ರೆನ್ಸ್ ನಿಮಗೆ ಗೊತ್ತಾಗಲ್ಲ, ಎಲ್ಲಾನು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡುತ್ತೆ. ಬಟ್ ಎಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂದ್ರೆ ಗೇಮಿಂಗ್ ಅಲ್ಲಿ ನೀವು ಟೆನ್ಸರ್ G4 ಅಲ್ಲಿ ಆಡಿದ್ರು ಅಷ್ಟೇ, G5 ಅಲ್ಲಿ ಆಡಿದ್ರು ಅಷ್ಟೇ, ಹೀಟ್ ಮ್ಯಾನೇಜ್ಮೆಂಟ್ ಅದೇ ರೀತಿ ಇದೆ. ತುಂಬಾ ಅಂದ್ರೆ ತುಂಬಾ ಮೊಬೈಲ್ ಹೀಟ್ ಆಗುತ್ತೆ. ಸೊ ಗೇಮಿಂಗ್ ಪರ್ಪಸ್ ಅಲ್ಲ ಈ ಒಂದು ಮೊಬೈಲ್ಗಳು, ಬಟ್ ಆದ್ರೂ ನೀವು ಗೇಮಿಂಗ್ ಆಡ್ತೀನಿ ಅಂತ ಅಂದ್ರೆ ಹೀಟ್ ಮ್ಯಾನೇಜ್ಮೆಂಟ್ ಅಷ್ಟು ಚೆನ್ನಾಗಿಲ್ಲ. ಅದು G4 ಆಗಿರ್ಬೋದು ಅಥವಾ G5 ಆಗಿರ್ಬೋದು. ಸೊ ಅದು ಬಿಟ್ಟರೆ ನಾರ್ಮಲ್ ಡೇ ಟು ಡೇ ಲೈಫ್ ಅಲ್ಲಿ ನಿಮ್ಗೆ ಯಾವುದೇ ಒಂದು ಪ್ರೊಸೆಸರ್ ಇದ್ರೂ ಗೂಗಲ್ ಪಿಕ್ಸೆಲ್ ಮೊಬೈಲ್ಗಳು ಈಸಿಯಾಗಿ ಹ್ಯಾಂಡಲ್ ಮಾಡುತ್ತೆ. ಪಿಕ್ಸೆಲ್ 9a ಮತ್ತೆ 10a ಗೆ ಕಂಪೇರ್ ಮಾಡಿದ್ರೆ ಕ್ಯಾಮ್ರಾದಲ್ಲಿ ನಮ್ಗೆ ಯಾವುದೇ ಅಪ್ಡೇಟ್ ಕೂಡ ಸಿಗ್ತಲ್ಲ. ಆಲ್ಮೋಸ್ಟ್ ಎರಡು ಸೇಮ್ ಇದೆ. ಅಟ್ಲೀಸ್ಟ್ ಗೂಗಲ್ ಪಿಕ್ಸೆಲ್ ಅಂದಿದ್ ಕೂಡಲೇ ನಮ್ಗೆಲ್ಲ ನೆನಪಾಗೋದು ಕ್ಯಾಮ್ರಾದಲ್ಲಿ ಏನಾದ್ರೂ ಮೇಜರ್ ಅಪ್ಗ್ರೇಡ್ ಇದೆಯಾ ಅಂತ ನೋಡೋದಾದ್ರೆ ಕಂಪ್ಲೀಟ್ಲಿ ಝೀರೋ. ಯಾವುದೇ ರೀತಿಯಾದಂತಹ ಅಪ್ಗ್ರೇಡ್ಸ್ ಕ್ಯಾಮ್ರಾದಲ್ಲಿ ನಮ್ಗೆ ನೋಡೋದಕ್ಕೆ ಸಿಗಲ್ಲ. ಸೇಮ್ ಅದೇ ಮೇನ್ ಸೆನ್ಸರ್ 48 ಮೆಗಾ ಪಿಕ್ಸೆಲ್ ನ ಮೇನ್ ಸೆನ್ಸರ್, ಹಾಗೆ 13 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾವೈಡ್ ಸೆನ್ಸರ್ ನಮಗೆ ಸಿಗ್ತಿತ್ತಲ್ಲ. ಸೇಮ್ 9a ಅಲ್ಲಿ ಯಾವ ಒಂದು ಹಾರ್ಡ್ವೇರ್ ಇತ್ತು ಅದೇ ಹಾರ್ಡ್ವೇರ್ ನ ಪಿಕ್ಸೆಲ್ 10a ಅಲ್ಲೂ ನಾವು ನೋಡ್ತಾ ಇದೀವಿ. 48 ಮೆಗಾ ಪಿಕ್ಸೆಲ್ ನ ಮೇನ್ ಕ್ಯಾಮ್ರಾ ಹಾಗೆ 13 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾವೈಡ್ ಕ್ಯಾಮ್ರಾ ನಮಗೆ ಇದರಲ್ಲಿ ಸಿಗ್ತಿದೆ. ಹಾಗೆ ಫ್ರಂಟ್ ಕೂಡ 13 ಮೆಗಾ ಪಿಕ್ಸೆಲ್ ನ ಒಂದು ಕ್ಯಾಮ್ರಾ ನಾವು ನೋಡಬಹುದು. ಒಂದ್ ಸ್ವಲ್ಪ ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ಏನಾದ್ರು ಅಪ್ಡೇಟ್ಸ್ ನ ನೋಡಬಹುದು ಅಷ್ಟೇ. ಅದು ಬಿಟ್ರೆ ಇನ್ನು ಗೂಗಲ್ ಪಿಕ್ಸೆಲ್ ಅವರು ಅಡ್ವರ್ಟೈಸ್ಮೆಂಟ್ ಮಾಡ್ತಿರೋ ರೀತಿ ಪಿಕ್ಸೆಲ್ 10a ಅಲ್ಲಿ ಹೊಸ AI ಫ್ಯೂಚರ್ಸ್ ಬರ್ತಿದೆ ಅಂತ ಅಡ್ವರ್ಟೈಸ್ಮೆಂಟ್ ಎಲ್ಲಾ ಕಡೆ ಮಾಡ್ತಿದ್ದಾರೆ. ಇಲ್ಲಿ ನಾವು ಏನ್ ಅಬ್ಸರ್ವ್ ಮಾಡ್ಬೇಕು ಅಂತ ಅಂದ್ರೆ ಪಿಕ್ಸೆಲ್ 10a ಅಲ್ಲಿ ಲಾಂಚ್ ಆಗ್ತಿದ್ ಕೂಡಲೇ AI ಫ್ಯೂಚರ್ಸ್ ನ ಇನ್ಬಿಲ್ಟ್ ನಾವು ನೋಡಬಹುದು. ಬಟ್ ಪಿಕ್ಸೆಲ್ 9a ಗೆ ಎಲ್ಲಾ ಒಂದು AI ಫ್ಯೂಚರ್ಸ್ ಅಪ್ಡೇಟ್ ಮೂಲಕ ಬರುತ್ತೆ. ಸೊ ಜಾಸ್ತಿ ಮೇಜರ್ ಚೇಂಜಸ್ ಇಲ್ಲ. ಎರಡು ಮೊಬೈಲ್ ಅಲ್ಲೂ ನಾವು AI ಫ್ಯೂಚರ್ಸ್ ನ ನೋಡಬಹುದು. ಅಂಡ್ ಫೈನಲಿ ಬ್ಯಾಟ್ರಿ, ಸೊ 5100 mAh ನ ನಾವು ಪಿಕ್ಸೆಲ್ 9a ಅಲ್ಲಿ ನೋಡ್ತಿದ್ವಿ. ಅಂಡ್ ಪಿಕ್ಸೆಲ್ 10a ಅಲ್ಲೂ ಕೂಡ ನಮಗೆ 5100 mAh ಸಿಗ್ತಿದೆ. ಅಂಡ್ 20 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಕೊಡ್ತಿದಾರಂತೆ. ಪಿಕ್ಸೆಲ್ 10a ಔಟ್ ಆಫ್ ದಿ ಬಾಕ್ಸ್ ಆಂಡ್ರಾಯ್ಡ್ 16 ಅಲ್ಲಿ ನಾವು ನೋಡಬಹುದು. ಹಾಗೆ 7 ಇಯರ್ಸ್ ಆಫ್ ಮೇಜರ್ ಅಪ್ಡೇಟ್ಸ್ ನಮಗೆ ಸಿಗುತ್ತೆ. ಪಿಕ್ಸೆಲ್ 9a ಮತ್ತೆ 10a ಕಂಪೇರ್ ಮಾಡಿದ್ರೆ 9a ಅಲ್ಲಿ 1 ಇಯರ್ ಅಪ್ಡೇಟ್ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ, ಯಾಕಂದ್ರೆ 1 ಇಯರ್ ಪ್ರೀವಿಯಸ್ ಅದು ಲಾಂಚ್ ಆಗಿರೋದ್ರಿಂದ. ಸೊ ಫೈನಲಿ ಫೆಬ್ರವರಿ 18ನೇ ತಾರೀಕು ಈ ಒಂದು ಪಿಕ್ಸೆಲ್ 10a ಲಾಂಚ್ ಆಗ್ತಿದೆ. ಸೊ ಅದರ ಒಂದು ಫೀಚರ್ಸ್ ನೋಡಿ ಯಾರಿಗೂ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಮೇ ಬಿ ಅದರಲ್ಲಿ ಏನಾದ್ರು ಚೇಂಜಸ್ ನ ತಗೊಂಡ್ಬರ್ತಾರ ಅಂತ ಫೆಬ್ರವರಿ 18th ನಾವು ನೋಡೋಣ. ಅಂಡ್ ನನ್ನ ಕೇಳೋದಾದ್ರೆ ಪಿಕ್ಸೆಲ್ 10a ಹೇಗಿದ್ರು ಲಾಂಚ್ ಆಗ್ಬೇಕಾದ್ರೆ ತುಂಬಾ ಹೈ ಪ್ರೈಸ್ ಅಲ್ಲಿ ಲಾಂಚ್ ಆಗುತ್ತೆ. ಅಂಡ್ ಅದು ನಾರ್ಮಲ್ ಪ್ರೈಸ್ ಬರಬೇಕು ಅಂತಂದ್ರೆ ಮಿನಿಮಮ್ 1 ಇಯರ್ ಟೈಮ್ ತಗೊಳುತ್ತೆ. ಸೊ ಈಗ ಆಲ್ರೆಡಿ ಪಿಕ್ಸೆಲ್ 9a ನಮಗೆ ಕಮ್ಮಿ ಅಂದ್ರೆ ಲಾಂಚ್ ಆಗಿದ್ದ ಪ್ರೈಸ್ ಗಿಂತ ಕಮ್ಮಿ ಪ್ರೈಸ್ ಅಲ್ಲಿ ನಮಗೆ ಸಿಗ್ತಿದೆ. ನೀವೇನಾದ್ರು ತಗೊಳ್ಳೋದಾದ್ರೆ ಪಿಕ್ಸೆಲ್ 9a ನ ತಗೊಳ್ಳಿ. ಹೇಗಿದ್ರು ಅದರಲ್ಲಿ ಅಡಾಪ್ಟರ್ ಆಗಿರ್ಬೋದು ಅಥವಾ ಅಸೆಸರೀಸ್ ಆಗಿರ್ಬೋದು ನಮಗೆ ಸಿಗಲ್ಲ. ಸೊ ಪಿಕ್ಸೆಲ್ 10a ಗೆ ಏನ್ ಅಮೌಂಟ್ ಇಟ್ಕೊಂಡಿರ್ತಾರೆ ಅದರಲ್ಲಿ 9a ನ ತಗೊಂಡು ರಿಮೈನಿಂಗ್ ಅಮೌಂಟ್ ಏನಿರುತ್ತೆ ಅದರಲ್ಲಿ ಅಡಾಪ್ಟರ್ ಆಗಿರ್ಬೋದು ಅಥವಾ ಅಸೆಸರೀಸ್ ಆಗಿರ್ಬೋದು ಬೈ ಮಾಡಿ ಅಂತ ಹೇಳ್ತೀನಿ. ಸೊ ನೀವೇನಾದ್ರು ಪಿಕ್ಸೆಲ್ 9a ಅಥವಾ 10a ನ ತಗೋಬೇಕು ಅಂತಂದ್ರೆ ಜಸ್ಟ್ ಒಂದು ಕ್ಲಿಕ್ ಅಲ್ಲಿ ನೀವು ಪರ್ಚೇಸ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡಿ. ಸೊ ಎಲ್ಲ ಫೀಚರ್ಸ್ ಎಲ್ಲ ಕೇಳಾದ್ಮೇಲೆ ನಿಮ್ಗೆ ಅನ್ಸುತ್ತೆ ಪಿಕ್ಸೆಲ್ 10a ವರ್ತ್ ಇದೆಯಾ ಬೈ ಮಾಡೋದು ಅಥವಾ ಪಿಕ್ಸೆಲ್ 9a ನೇ ಬೆಸ್ಟ್ ಆಪ್ಷನ್ ಅಂತ ನಿಮ್ಗೆ ಅನ್ಸುತ್ತಾ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದ್ರು ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.